ದಯವಿಟ್ಟು ನೀವೆಲ್ಲರೂ ಮತ್ತು ನನ್ನ ಪರವಾಗಿ ಗ್ರಾಮದ ಜನರಿಗೆ ತುಂಬ ಧನ್ಯವಾದಗಳು. ಕಳಿಸ್ಕೊಳ್ಬೇಕಂದ್ರೆ ಇವತ್ತು ಫಸ್ಟ್ ನಾವು ಜಾಸ್ತಿ ಮರಾಠಿ ಇರ್ಬೋದು, ಭಾಷೆಯೇ ಮರಾಠಿ ಇರ್ಬೋದು, ಆದರೆ ನಾವು ಮಾತಾಡೋದು ಯಾವ ಭಾಷೆ? ಈ ವಿಚಾರ ಬಂದಾಗ ಹಿಂದುತ್ವ ಆಗಿನ ಶಿವಾಜಿ ಮಹಾರಾಜ್ ಇಲ್ಲ ಅಂತಿದ್ರೆ ಇವತ್ತು ನಮ್ಮ ಭಾರತ ದೇಶ ಪಾಕಾಗ್ತಾ ಇತ್ತು. ಅಂತ ನಮ್ಮ ಅಂತಹ ಪುಣ್ಯ ನಾವು ಧನ್ಯರು. ಅದೇ ರೀತಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಮ್ಮ ಮರಾಠ ಜನಾಂಗ ಆರನೇ ಸ್ಥಾನದಲ್ಲಿ ನಮ್ಮ ಜಾತಿ ಭಾರತ ದೇಶದಲ್ಲಿ ನಾಲ್ಕನೇ ಸ್ಥಾನದಲ್ಲಿ, ಕರ್ನಾಟಕ ವಿಚಾರದಲ್ಲಿ 6ನೇ ಸ್ಥಾನದಲ್ಲಿದೆ. ಅಂತಹ ಜನಾಂಗವನ್ನು ನಾವು ಇವತ್ತಿನ ದಿನ ಮರಾಠ ಜನಾಂಗ ನಮ್ಮ ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಮರಾಠಿ ಪ್ರಾಧಿಕಾರ ಮಾಡಬೇಕಂದ ತಕ್ಷಣ ನಮ್ಮ ಬೇರೆ ಸಂಘಟನೆ ಕನ್ನಡ ಸಂಘಟನೆಗಳು ಮಹಾರಾಷ್ಟ್ರ ಸಪೋರ್ಟ್ ಮಾಡ್ತಾರೆ, ಮರಾಠಿ ಸಪೋರ್ಟ್ ಮಾಡ್ತಾರೆ, ವಿರೋಧ ವ್ಯಕ್ತವಾಗ್ತಾ ಇದೆ. ಮಾಡ್ತಾರದು ನಮ್ಮ ಜನಾಂಗದ ಅಭಿವೃದ್ಧಿಗಾಗಿ, ನಮ್ಮ ಜನಾಂಗ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದೆ. ಅವರ ಜನಾಂಗ ನಮ್ಮ ಜನಾಂಗದ ಅಭಿವೃದ್ಧಿಗಾಗಿ ಮಾಡ್ತಾರೆ ನಮ್ಮ ಮರಾಠಿ ಪ್ರಾಧಿಕಾರ. ಮರಾಠಿಗೋಸ್ಕರ ಮಹಾರಾಷ್ಟ್ರಕ್ಕೋಸ್ಕರ ಇಲ್ಲ. ಸೊ ಇಂಥ ಸಮಯದಲ್ಲಿ ನಮ್ಮ ಮರಾಠಿ ಜನಾಂಗವರು ಆಗಿನ ಕಾಲದಲ್ಲಿ ಕನ್ನಡವನ್ನು ಉಳಿಸಿದ್ದೀವಿ. ಈ ಒಂದು ಇವತ್ತು ಸೊ ಈ ರೀತಿ ಇದ್ದಾಗ ಇವತ್ತು ನಮ್ಮ ಯಡಿಯೂರಪ್ಪನವರು ಮರಾಠಿ ಜನ ಅಭಿವೃದ್ಧಿಗೋಸ್ಕರ ಮರಾಠಿ ಪ್ರಾಧಿಕಾರ ಮಾಡ್ತಿರುವ ತಕ್ಷಣ ಡಿಸೆಂಬರ್ 5ಕ್ಕೆ ಯಾಕೆ ನಮ್ಮ ಕನ್ನಡ ಸಂಘಟನೆಗಳು ಬಂದ್ ಮಾಡ್ತಾರೆ? ನಾವು ಈಗ ಒಂದು ಕರ್ನಾಟಕದಲ್ಲಿ ಸುಮಾರು 4 ತಲೆಮಾರಿನಿಂದ ನಾವು ನಮ್ಮ ತಾತ ಮುತ್ತ ಎಲ್ಲರೂ ನಾವು ಮರಾಠಿ ಅಂತೀವಲ್ಲ, ಇಲ್ಲ ಯಾಕೆ ಹೋಗ್ತಿರೋದು? ನಮ್ಮ ಗುರುಗಳು ನಮ್ಮ ಕರ್ನಾಟಕ ಕನ್ನಡ ಮೊದಲಿಂದ ಮಾಡ್ಕೊಂಡು ಬರ್ತೀವಲ್ಲ. ದಯವಿಟ್ಟು ಕನ್ನಡ ಸಂಘಟನೆ ಸೋಡಿದ್ರೆ ದಯವಿಟ್ಟು ನಮ್ಮನ್ನು ಅನ್ಯತಾ ಭಾವಿಸಬೇಡಿ, ದಯವಿಟ್ಟು ಅದಕ್ಕೆ ಬೇಜಾರಾಗ್ತಾ ಇದೆ. ಇವತ್ತು ಕೋಲಾರ ಜಿಲ್ಲೆ ಸೇರಿದಂತೆ 4 ತಾಲೂಕುಗಳಿಗೆ ನೀರಿನ ಪ್ರಾಜೆಕ್ಟ್ ಒಂದು ಎರ್ಗೋಲ್ ಡ್ಯಾಮ್ದಲ್ಲಿ ಮರಾಠ ರೈತರು ಕಡಿಮೆ ದರದಲ್ಲಿ ಡ್ಯಾಮಲ್ಲಿ ಜಮೀನು ಬಿಟ್ಕೊಂಡು ಇವತ್ತು ಡ್ಯಾಮ್ ರೆಡಿ ಆಗ್ತಾ ಇದೆ. ನಾವು ಮರಾಠರಲ್ವಾ? ಇಂಥಲ್ಲಿ ಗ್ರಾಮ, ಕೊಡಗು ಗ್ರಾಮ, ಎಲ್ಲ ಗ್ರಾಮಗಳಲ್ಲಿ ಇವತ್ತು ನಾವು ಕನ್ನಡದಲ್ಲಿ ಸುಮಾರು ವರ್ಷದಿಂದ ನಾವು ಇದ್ದೀವಲ್ಲ, ನಾವು ಮರಾಠರಲ್ವಾ? ದಯವಿಟ್ಟು ಕನ್ನಡ ಸಂಘದವರು ಯಾವುದೇ ರೀತಿಯಲ್ಲಿ ವಿರೋಧ ಮಾಡಬೇಡ್ರಿ. ಎಲ್ಲ ಜನಾಂಗದ ಅಭಿವೃದ್ಧಿಗೋಸ್ಕರ ಸರ್ಕಾರ ಮಾಡ್ತಾ ಇರ್ತದೆ. ಬೇರೆ ಬೇರೆ ಜನಾಂಗ ಪ್ರಾಧಿಕಾರ ಇದೆ, ಬೇರೆ ಬೇರೆ ನಿಗಮ ಮಂಡಳಿ ಇದೆ. ನಮ್ಮ ಮರಾಠ ಜನಾಂಗ ನಿಗಮ ಮಂಡಳಿ ಬೇಡವಾ? ಅಭಿವೃದ್ಧಿ ಬೇಡವಾ? ದಯವಿಟ್ಟು ನೋಡಿ, ನಮ್ಮ ಎಲ್ಲ ಮರಾಠ ಸಮಾಜದವರು ಯಾರು ನಾವು ಮರಾಠರು ಅಭಿವೃದ್ಧಿ ಪ್ರಾಧಿಕಾರ ಅಂತ ವ್ಯಕ್ತ ಆಗ್ತಾ ಇದ್ದೀವಿ. ಆಗಿನ ಕಾಲದಲ್ಲಿ ಶಿವಾಜಿ ಮಹಾರಾಜರು ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿದ್ರು. ಇವತ್ತು ನಾವು ಕನ್ನಡ ಅನ್ಕೋಬೇಕಾದ್ರೆ ಇನ್ನೊಂದು ವರ್ಷ ಕನ್ನಡ ರಾಜ್ಯೋತ್ಸವ